ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಸೊ ನಾನು ಬಂದು ನಮ್ಮ ದೊಡ್ಡಪ್ಪ ಮನೆಯಲ್ಲಿದ್ದೀನಿ. ನಮ್ಮ ದೊಡ್ಡಮ್ಮನ ತೋರಿಸ್ತೀನಿ. ಆಚೆ ಹೋಗೋಣ. ನಮ್ಮ ಅಣ್ಣನ ಆಮೇಲಿಂದ ತೋರಿಸ್ತಾನೆ. ನೋಡಿ ನಮ್ಮ ದೊಡ್ಡಮ್ಮ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಹಾಯ್ ಮಣಿ ದೊಡ್ಡಮ್ಮ. ಆಮೇಲೆ ಮಾತಾಡ್ತಿರ್ಬೇಕು ಗ್ಯಾಸ್ಟಿಗೆ. ಇವತ್ತು ಮಳೆ ಬರ್ತಾ ಇದೆ. ಫಸ್ಟ್ ಟೈಮ್ ಮಂಡ್ಯದಲ್ಲಿ ಮಳೆ ಬರ್ತಾ ಇದೆ. ಇಲ್ಲ, ಸೆಕೆಂಡ್ ಟೈಮ್ ಮಳೆ ಬರ್ತಾ ಇದೆ. ಪಕ್ಕದಾಗ ಗಾಳಿ ಬೀಸ್ತಾ ಇದೆ. ಅದಕ್ಕೆ ಆಚೆ ಬಂದು ಕೂತಿದ್ದೀವಿ. ದೊಡ್ಡಮ್ಮ ಫೋನಲ್ಲಿ ಹೇಳಿ ದೊಡ್ಡಮ್ಮ. ಹಾಯ್ ಗೈಸ್, ಹಲೋ, ಹೌ ಆರ್ ಯು? ಐ ಆಮ್ ಫೈನ್. ಹೇಗೆ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಮಳೆ ಬರ್ತಾ ಇದೆ. ಸೆಕೆಂಡ್ ಟೈಮ್ ಮಳೆ ಬರ್ತಾ ಇದೆ. ಫಸ್ಟ್ ಟೈಮ್ ಬಂದಿತ್ತು, ಒಂದು 10 ಮಿನಿಟ್ಸು ಮಾತ್ರ ಬಂತು. ಸೊ ಇವಾಗ ಆಗಲೇ 15 ಡೇಸ್ ಆಯಿತು ಮಳೆ ಬಂದು. ಈಗ ಬರ್ತಾ ಇದೆ ಸೆಕೆಂಡ್ ಟೈಮ್. ಬಂದಿಲ್ಲ ಇನ್ನು. ಗಾಳಿ ಎಲ್ಲ ಚೆನ್ನಾಗಿ ಬರ್ತಿದೆ. ಅಷ್ಟಕ್ಕೆ ಮಳೆ ಬರೋಷ್ಟು ಖುಷಿ ಆಯ್ತೈತೆ. ಮೋಡ ಮುಚ್ಕೊಂಡಿದೆ. ಈಗ ಮಳೆ ಬಂದರೆ ತುಂಬ ಖುಷಿ ಆಗುತ್ತೆ. ಗಾಳಿ ಬರ್ತಾ ಇರೋದಕ್ಕೆ ಖುಷಿ ಆಯ್ತೈತೆ. ಅದಕ್ಕೆ ಹೊರಗಡೆ ಬಂದು ಕೂತಿದ್ದೀವಿ. ಅಡುಗೆ ಮಾಡೋದು ನಿಲ್ಸ್ಬಿಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀವಿ? ಸಾಂಬಾರು ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದೆ. ಗಾಳಿ ಬೀಸೋದು ನೋಡ್ಬಿಟ್ಟು ಎಲ್ಲನೂ ಅಲ್ಲಲ್ಲೇ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿದ್ದೀನಿ ಹೊರಗಡೆ. ನಮ್ಮ ದೊಡ್ಡಮ್ಮ ಫಿಶ್ ಸಾಂಬಾರ್ ರೆಸಿಪಿ ತೋರಿಸ್ತಾರಂತೆ. ನಿಮ್ಗೆ ಆಮೇಲಿಂದ ತೋರಿಸ್ತೀನಿ ಹೆಂಗೆ ಮಾಡ್ತಾರೆ ಅಂತ. ಅಲ್ವಾ ದೊಡ್ಡಮ್ಮ? ಹೌದು. ಫಿಶ್ ಸಾಂಬಾರು ಮಾಡಿ ಕಬಾಬ್ ಮಾಡ್ತೀವಿ. ನಮ್ಮ ಅಕ್ಕ ಬರ್ತಾ ಇದ್ದಾಳೆ ಇವತ್ತು ಬೆಂಗಳೂರಿಂದ. ಅಕ್ಕ ಬರ್ತಾ ಇದ್ದಾಳೆ ಕಾಲೇಜ್ ಮುಗಿಸ್ಕೊಂಡು. ಇವತ್ತು ಫ್ರೈಡೇ, ನಾಳೆ ಸ್ಯಾಟರ್ಡೆ ರಜಾ ಅಂತೆ. ಸಂಡೇ ಇದ್ದು ಮಂಡೇ ಹೋಗ್ತಾಳೆ. ಸೊ ಅವಳು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ತೋರ್ಸೋಣ. ಅವಳು ಕೇಳ್ತಾನೆ ಇದ್ಲು, ನಾನು ಇದ್ದಾಗ ವ್ಲಾಗೇ ಮಾಡಲ್ಲ ನೀನು, ಮಾಡು 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 ಅಂತ. ಅದಕ್ಕೆ ಇವತ್ತು ಫೈನಲಾಗಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಇನ್ನೊಂದು 1/2 hour ಬಿಟ್ಟು ಗಾಳಿ ವಾತಾವರಣ ಎಲ್ಲ ತಗೊಂಡು ಮಳೆ ಬಂದಮೇಲೆ ಮಳೆ ತೋರಿಸ್ತೀನಿ. ಎಂಜಾಯ್ ಮಾಡಿಕೊಂಡು ನಮ್ಮ ಮಂಡ್ಯದಲ್ಲಿ ಮಳೆ ಹೆಂಗೆ ಬರ್ತಾ ಇದೆ ಅಂತ. ಇವಾಗ ಬೆಂಗಳೂರಲ್ಲಿ ಮಳೆ ಬಂತು ಅಂತ ಎಲ್ಲ ಫೋನ್ ಮಾಡಿ ಹೇಳ್ತಾಯಿದ್ರು. ನಮ್ಮ ಅಕ್ಕನೂ ಫೋನ್ ಮಾಡಿದ್ಲು, ನಮ್ಮ ಅಮ್ಮನೂ ಫೋನ್ ಮಾಡಿದ್ರು. ಸ್ವಲ್ಪ ಮನೆ ಕಡೆ ಸ್ವಲ್ಪ ಬಂದಿರೋದು. ಮಳೆ ಅಕ್ಕ ಇರೋ ಕಡೆ ಹಂಗೆ ಬಂದಿರೋದು. ಹೌದಾ? ಇಲ್ಲೂ ಬರುತ್ತೆ ಅಂತ ಹಾಕವ್ರೆ ಪೇಪರಲ್ಲಿ. ಬಂದರೆ ಮಾತ್ರ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ನಮ್ಗಂತ. ಮಳೆ ನೋಡಿ 1 ವರ್ಷದ ಮೇಲಾಯ್ತು. ವರ್ಷದ 2ನೇ ಮಳೆ ಮಂಡ್ಯದಲ್ಲಿ ಇವಾಗ ಬಂದರೆ. ಈ ವರ್ಷದ 2ನೇ ಮಳೆ. ಎಷ್ಟೊತ್ತು ಬರುತ್ತೆ, ಹಿಂಗೆ ಬರುತ್ತೆ ಅಂತ ನೋಡಬೇಕು. ಓಕೆ ಫ್ರೆಂಡ್ಸ್, ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ನಿಮಗೆ ಇದು ಒಂದು ಲೈಟಿಂಗ್ ತೋರಿಸ್ತೀನಿ ರೀ ಹೆಂಗಿದೆ ಅಂತ. ನೋಡಿ ಗೈಸ್ ಹೆಂಗಿದೆ ಲೈಟಿಂಗು ಅಂತ. ಫ್ಯಾಂಟಾಸ್ಟಿಕ್, ಮಾರ್ವಲಸ್. ನಮ್ಮ ದೊಡ್ಡಮ್ಮ ನೋಡಿ ಹೂವು ಕಿತ್ಕೊಂಡ್ಬಂದಿದ್ದಾರೆ. ನಮ್ಗೆ ಇಡುತ್ತೆ ಇದು. ಎಸ್, ದೇವ್ರಿಗೆ ಮುಡಿಸ್ಬೇಕು. ಇವಾಗ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಒಂಚೂರು ಲೈಟಿಂಗ್ ಬಗ್ಗೆ ಡೀಟೇಲ್ಸ್ ಕೊಡ್ತೀರಾ? ನೋಡಿ, ಲೈಟಿಂಗ್ಸು ನಮ್ಮ ಮನೆಗೆ 8 ವರ್ಷ 9 ವರ್ಷ ಆಯಿತು ಮನೆ ಕಟ್ಟಿ. ನೋಡಿ ಗೈಸ್, ಬಂದ ನಮ್ಮಣ್ಣ. ನಮ್ಮ ಮನೆ ಮುದ್ದ ಹೇಳಿ, ಲೈಟಿಂಗ್ಸ್ ಹೇಳಿ ನೀವು. ಏನು ಪ್ರೈಸು, ಎಲ್ಲಿ ತಗೊಂಡ್ರಿ ಎಲ್ಲ ಹೇಳಿ. ಪ್ರೈಸ್ ಬಂದು 9000 ಆಗುತ್ತೆ. ಬ್ಯಾಂಗ್ಳೂರ್ಗೆ ಹೋಗಿದ್ವಿ ನಾನು, ನಮ್ಮ ಮನೆಯವರು, ನಮ್ಮ ಮಗ ಇಲ್ಲ, ನಾನು ನಮ್ಮ ಮನೆಯವರಿದ್ದೆ. ಆವಾಗ ಲೈಟಿಂಗ್ಸು ಝೂಮ್ ಲೈಟ್ ತೊಗೋಬೇಕು ಅಂತ ನೋಡ್ತಾ ಇದ್ದೆ. ಅದು ಹಳೆ ಡಿಸೈನ್ ದೊಡ್ಡದು ಝೂಮ್ ಲೈಟ್ ಬರುತ್ತಲ್ಲ ಅದನ್ನು ನೋಡಿದೆ. ಅದೆಲ್ಲ ಓಲ್ಡ್ ಆಯಿತು ಅಂದ್ಬಿಟ್ಟು ಇದು ನ್ಯೂ ಟ್ರೆಂಡ್ ಅಂತ ಈ ಕಡೆ ತೊಗೊಂಡೆ. ಒಂದು 9000 ಆಯಿತು ಪ್ರೈಸು. ತೊಗೊಬಂದು ಈಗ ರೀಸೆಂಟ್ ಆಯಿತು, ಒಂದು 10 days ಆಯಿತು ಅದನ್ನು ಹಾಕ್ಸಿ. ಓಕೆ, ಚೆನ್ನಾಗಿದೆಯಾ? ಎಸ್. ಯಾರಿಗೆಲ್ಲ ಇಷ್ಟ ಆಯಿತು ಕಾಮೆಂಟ್ ಮಾಡಿ ಗಾಯ್ಸ್. ರೋಹನ್ ಅಣ್ಣ ಹೆಂಗೆ ಅನಿಸ್ತೈತೆ ಮಳೆ ಬರ್ತಾ ಇರೋದು? ಅವನೊಬ್ಬ ವೇಸ್ಟ್ ಫೆಲ್ಲೋ ಗೈಸ್, ಏನು ಮಾತಾಡಲ್ಲ, ಬರೀ ನಾಚಿಕೆ ಸ್ವಭಾವ.
ಗಾಯ್ಸ್, ಹಲೋ ಗಾಯ್ಸ್, ಬನ್ನಿ ಕೆಳಗೆ ಹೋಗೋಣ. ಇವತ್ತು ವಿಡಿಯೋದಲ್ಲಿ ನಮ್ಮ ದೊಡ್ಡಮ್ಮ ಫುಲ್ ಮಿಂಚಿಂಗು. ನಾವು ಮಳೆ ಬಂದ ಖುಷಿಗೆ ಮನೆ ಒಳಗೆ ಲೈಟು ಆಗ್ದಲೆ ಮೇಲೆ ಹೋಗಿ ಕುತ್ಕೊಬಿಟ್ಟಿದ್ದೀವಲ್ಲ ದೊಡ್ಡಮ್ಮ. ಎಷ್ಟು ನೋಡ್ರಿ, 4:45 ಟೈಮು. ಹಿಂಗೆ ಆಯ್ತೈತಾ 4:45 ಆಗಿದ್ದಾಗ ಇಷ್ಟು ದಿನ? ಬಿಸಿ 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 ಕಾವು. ಯಪ್ಪ, 4:45 ಆದರೂ ಬೆಳ್ಕ, 6 ಗಂಟೆ ಆದರೂ ಬೆಳ್ಕೊಯ್ತಾರಿಲ್ಲ. ಓದೋ ಅಂದರೆ ಏನೇನು ಆಟ ಆಡ್ಕೊಂಡು ನಿಂತವನೇ ನೋಡಿ ಗೈಸ್. ಅಡ್ವಾನ್ಸ್ ಪೇಪರ್ ಪ್ರಿಪೇರ್ ಆಗಬೇಕು, ಅದು ಬಿಟ್ಬಿಟ್ಟು ಫೋನ್ ನೋಡ್ಕೊಂಡು ಕೆಳಗಿಂದ ಮೇಲಕ್ಕೆ ಓಡಾಡ್ಕೊಂಡು ನೀರು ಕುಡ್ಕೊಂಡು. ಬೇಡ ಬಿಡಿ ಗಾಯ್ಸ್, ನಮ್ಮ ಹುಡುಗ ನಾಚ್ಕೊಬಿಡ್ತಾನವೆ. ನೀನು ಹಾಯ್ ಹೇಳಿಲ್ಲ ನನ್ನ ವ್ಲಾಗ್ಗೆ. ಹಾಯ್ ಹೇಳು. ಬಾಯ್ ಹಾಯ್ ಹೇಳು. ಬಾಯ್ ಹಾಯ್ ಎಲ್ಲ ಹೇಳು. ಹಾಯ್ ಹೇಳು ನೀನು. ಹಾಯ್. ಹಿಂಗೆ ಹೇಳ್ಬಾರ್ದು. ಹಾಯ್ ಗಾಯ್ಸ್ ಅನ್ನು 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 ಹಾಯ್ ಗಾಯ್ಸ್. ಹೇಳ್ಸಿದ್ದು ಹಿಂಗೆ ಹೇಳ್ಸಿದ್ದು. ಆಗಲ್ಲ ನೋಡಿ ಗೈಸ್, ಹಿಂಗೆ ಹುಡುಗಿ ಥರ ಆಡ್ತಾನೆ. ಓದು ನೋಡಿ. ಓದು ಅಂದರೆ ಅವ್ನು ಟೇಬಲ್ ತೋರಿಸ್ತೀನಿ. ಏನು ಇಟ್ಕೊಂಡವನೆ? ತಿನ್ನಕ್ಕೆ ಪ್ಲೇಟ್ ಇಟ್ಕೊಂಡವನೆ. ಒಂದು ಬುಕ್ ಐತೆ, ಅಲ್ಲಿ ಫೋನ್ ಐತೆ, ಇಲ್ಲಿ ನೀರು ಇಲ್ಲಿ ಇಲ್ಲೊಂದು ಬಾಟ್ಲು, ಅದೊಂದು ಫೋನು, ಇನ್ನೊಂದು ಫೋನು, ಇಲ್ಲೊಂದು. ಇಷ್ಟು ಇಟ್ಕೊಂಡು ಇವನು ಓದು ಅಂದರೆ ಓದ್ತಾನ ಇವನು? ಬೆಳಗ್ಗೆಯಿಂದ ಸಂಜೆ ಗಂಟ ಬರೀ ಟೈಮ್ ವೇಸ್ಟ್ ಮಾಡ್ಕೊಂಡು ಆ್ಯನಿಮೆ ನೋಡ್ಕೊಂಡೆ ಬಿದ್ದಿರ್ತಾನೆ. ಕರೆಕ್ಟಾಗಿರು. ಇಲ್ಲ ಐ ಆಮ್ ಕರೆಕ್ಟ್. ಹೋಗಿ ಮಾಡ್ಬಿಡ, ಅಲ್ಲಿ ಹೋಗಿ ಕಂಟೆಂಟ್ ಸಿಗ್ತದೆ ನಿಂಗೆ. ನೀನೇ ಒಂದು ಕಂಟೆಂಟ್ ನಂಗೆ ಇವಾಗ. ಇವನೇ ಒಂದು ಕಂಟೆಂಟ್ ಗೈಸ್ ನನಗೆ. ಸರಿ ಗೈಸ್, ಸಾಕು, ಜಾಸ್ತಿ ಕಾಟ ಕೊಡಬಾರ್ದು. ಕೆಳಗೆ ಹೋಗೋಣ ಬನ್ನಿ. ಈ ಲೈಟ್ ಆಫ್ ಮಾಡ್ಬಿಟ್ಟು ಹೋಗೋಣ. ಎಸ್, ಕಮಿಂಗ್. ನಮ್ಮ ದೊಡ್ಡಮ್ಮ ಎಲ್ಲ ರೆಡಿ ಮಾಡಿಕೊಂಡು ಕರಿತಾವ್ರೆ ನನ್ನ. ರೈಸ್ ಫಿಶ್ ತಂದಿದ್ದೀವಿ ಅಂಗಡಿಯಿಂದ. 2 kg ಫಿಶ್ ಇದೆ ಅಂಗಡಿಯಿಂದ. ಎಲ್ಲ ಅಂಗಡಿಯಿಂದನೇ ತಗೊಳ್ತಾರೆ ನೋಡಿ ಗೈಸ್, ಹೆಂಗೆ ಹೇಳ್ತಾರೆ. ಇದು ಫಾರಮ್ ಇಂದ ತಂದ, ಅಂಗಡಿಯಿಂದನೇ ತಂದು. ಇದು ಕೆರೆಯಿಂದ ಇಟ್ಕೊಂಬಂದಿರೋದು ಫಿಶ್. ಓಕೆ. ಅದ್ರ ಜೊತೆಗೆ ನೆಕ್ಸ್ಟ್ ಇದು ಅಂಗಡಿಯಿಂದ ತಂದಿರೋ ಟೊಮೊಟೊ. ಇದು ಬೆಳ್ಳುಳ್ಳಿ. ಎಲ್ಲಿಂದ ತಂದಿರೋದು? ಇದು ಅಂಗಡಿಯಿಂದ ತಂದಿರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಜೊತೆಗೆ ಈರುಳ್ಳಿ 1-2 ನೆಕ್ಸ್ಟ್ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಕಾಯಿ ಶುಂಠಿ 2 ಹಾಕಿದ್ದೀರ? ಕಾಯಿ ಜೊತೆಗೆ 1-2 ಚೂರು ಶುಂಠಿ ಅದ್ರ ಜೊತೆಗೆ ನೋಡಿ. ಸಾಕು ರೈಸ್. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. 4 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಸೊಪ್ಪು ಹಾಕ್ಕೊಂಡಿದ್ದೀನಿ ಗೈಸ್. ಕೊತ್ತಂಬರಿ, ಪುದೀನ ಸ್ವಲ್ಪ ಹಾಕ್ಕೋಬೇಕು. ಒಂದೇ ಒಂದು ಚಿಕ್ಕಿ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸಾಕು ಇಷ್ಟೇ. ಇದಕ್ಕೆ 1 ಸ್ಪೂನು ದೊಡ್ಡ ಸ್ಪೂನಲ್ಲಿ ಬೇಳೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಏನದು? ಮಟನ್ ಸಾರು ಪುಡಿ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು, ಅದನ್ನು ಹಾಕೋತಾ ಇದ್ದೀನಿ. ಓಕೆ ಗೈಸ್, ಇದೆಲ್ಲ ಫ್ರೈ ಆಗಿದೆ. ಈಗ ಸ್ವಲ್ಪ ಇದನ್ನು ಸ್ವಲ್ಪ ಒಂದು 5-10 ಮಿನಿಟ್ಸು ಆರಕ್ಕೆ ಬಿಡಿ.
ನಂತರ ಸಾಂಬಾರು. ನೋಡಿ ಗೈಸ್ ನಮ್ದು ದೊಡ್ಡಮ್ಮ ಹೇಳಿ ಹೇಳಿ. ಓ ಗೈಸ್, ಕಡಲೆನೇ ಹಾಕ್ಲಿಲ್ಲ, ಮತ್ತೆ ಬಿಡಿ, ಸಾರಿ. ಇನ್ನೊಂದ್ಸಲಿ ಸ್ಟವ್ ಆನ್ ಮಾಡಿಬಿಟ್ಟು ಈಗ ಕಡಲೆ ಹಾಕತ್ತಾ ಇದ್ದೀನಿ. ಬೇಜಾರು ಮಾಡ್ಕೊಬಿಡಿ, ಮರ್ತೋಯ್ತು, ಸಾರಿ ಗೈಸ್. ನೋಡಿ ಗೈಸ್, ಮಸಾಲ ರುಬ್ಬಿದಾಗಿದೆ ನೋಡಿ. ಇವಾಗ ನೆಕ್ಸ್ಟ್ ಇಲ್ಲಿ ಫಿಶ್ನ ಕ್ಲೀನಾಗಿ ತೊಳಿತಾ ಇದ್ದಾರೆ ಗೈಸ್. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬಾಣಲಿ, ಇದು ಕುಕ್ಕರ್ಗೆ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಒಂದೆರಡು ಕಾಳು ಜೀರಿಗೆ ಹಾಕ್ಬಿಟ್ಟು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಗೈಸ್, ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟು ಇದನ್ನು ಕುದಿಯೋಕೆ ಬಿಡಿ. ಒಂದು ಕುದ್ದ ನಂತರ ನಿಮ್ಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಆ್ಯಡ್ ಮಾಡಿ. ಆ ನಂತರ ಫಿಶ್ ಹಾಕ್ಕೋಬೇಕು. ಗೈಸ್, ಇವಾಗ ನನಗೆ ಕಬಾಬ್ ಮಾಡ್ತಾ ಇದ್ದೀನಿ. ಅಲ್ಲಿ ಕಬಾಬ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಉಪ್ಪು ಹಾಕೋದಾಗಿ ಕರೆಂಟ್ಲೇ ಅದು. ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಗರಂ ಮಸಾಲ, ಮೊಟ್ಟೆ. ಓಕೆ ಗೈಸ್, ನಿಂಬೆ. ವೆರಿ ಗುಡ್. ಕಾರ್ನ್ಫ್ಲೋರ್ ಹಾಕಿ. ಓಕೆ, ಕಬಾಬ್ ರೆಡಿ ಆಯ್ತು. ಸೊ ಗೈಸ್, ನೋಡ್ಬೋದು ಸಾಂಬಾರು ಕುದೀತಾ ಇದೆ. ಇವಾಗ ಫಿಶ್ ಹಾಕ್ತಾ ಇದ್ದಾರೆ. ಫಿಶ್ ತಲೆ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿ ಇದು ಬೆಂದಮೇಲೆ ಸಾಂಬಾರು ರೆಡಿ. ಒಂದೆರಡು ಮಳಿಸ್ಬಿಟ್ಟು ನೆಕ್ಸ್ಟ್ ಆಫ್ ಮಾಡ್ಕೊಳ್ಳಿ ಸ್ಟವ್. ಅಷ್ಟೇ, ಸಾಂಬಾರು ರೆಡಿ. ನಮ್ಮ ದೊಡ್ಡಮ್ಮ ಸಾಂಬಾರು ರೆಸಿಪಿ ಹೆಂಗಿತ್ತು ಅಂತ ರೆಸಿಪಿ ತೋರಿಸಿದ್ದೀನಿ. ಇದೇ ಥರ ಮಾಡಿಕೊಂಡು ಹೆಂಗಿತ್ತು ಟೇಸ್ಟು ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎಸ್. ಸೊ ಫಿಶ್ ಎಲ್ಲ ಹಾಕಿದ್ದಾಯ್ತು. ಇವಾಗ ಅದನ್ನು ಬೇಯಕ್ಕೆ ಬಿಟ್ಬಿಡೋಣ ಅಷ್ಟೇ. ಅದು ಬೆಂದರೆ ಸಾಂಬಾರು ರೆಡಿ. ಆ್ಯಂಡ್ ಇಲ್ಲಿ ಕಬಾಬ್ ರೆಡಿ. ನಾನಿವಾಗ ಇಲ್ಲಿ ಟೀ ಮಾಡ್ತಾಯಿದ್ದೀನಿ. ನಮ್ಮ ದೊಡ್ಡಮ್ಮ ಅಲ್ಲಿ ಪಾತ್ರೆ ತೊಳಿತಾ ಇದ್ದಾರೆ. ಟೈಮ್ ನೋಡ್ಬೋದು ಗೈಸ್, ಇವಾಗ 6 ಗಂಟೆ. ಹಾಂ, ಇಷ್ಟು ದಿನ 6 ಗಂಟೆ ಆಗಿದ್ರೂ ಬೆಳಕು ಹೋಗ್ತಾ ಇರಲಿಲ್ಲ. ಇವತ್ತು ನೋಡಿ ಎಷ್ಟು ಕತ್ಲಾಗಿದೆ. ಸಖತ್ ಕತ್ಲೆ ಆಗೋಗಿದೆ. ಇವತ್ತು 4 ಗಂಟೆಗೇ ಲೈಟ್ ಹಾಕಿದ್ದೀವಿ ಮನೇಲಿ, ಹೇಳ್ಬೇಕು ಅಂದರೆ. ಆ್ಯಕ್ಚುಲಿ ನೋಡಿ ಇವಾಗ ಮನೇನ. ಇವಾಗ ಟೀ ಕುಡಿಯೋಣ ಬನ್ನಿ. ಇವಾಗ ಗಾಯ್ಸ್, ನಾನು ಟೀ ತಗೊಂಡು ಮೇಲೆ ಹೋಗ್ತಾ ಇದ್ದೀನಿ. ನಮ್ಮ ದೊಡ್ಡಮ್ಮ ಬರ್ತಾರೆ. ಮೇಲೆ ಸಿಟ್ಔಟ್ ಅಂತ ತಿನ್ನೋಣ ಅಂತ, ಕುಡಿಯೋಣ ಅಂತ. ಹಂಗೆ ಒಂಚೂರು ನಮ್ಮ ಅಣ್ಣನ ಕೈಲಿ ಹಾಯಿ ಆಡಿಸ್ಕೊಳ್ಳೋಣ. ಅವನು ಯಾವುದೋ ಕಾಲಲ್ಲಿ ಬ್ಯುಸಿ ಇದ್ದಾನೆ ಬಿಡಿ, ನಾವು ಆಚೆ ಹೋಗೋಣ. ಇವನು ಓದೋ ಲಕ್ಷಣಕ್ಕೆ ಇವನಿಗೆ ತಿಂಡಿ ಬೇರೆ ಕೊಡ್ತಾ ಇದ್ದೀನಿ ಗೈಸ್. ದೊಡ್ಡಮ್ಮ ಎಲ್ಲಿದ್ದೀರಾ? ಬನ್ನಿ ಮೇಲೆ. ಈ ವೆದರ್ಗೂ ಟೀಗೂ ಏನು ಸಕ್ಕತ್ತಾಗಿದೆ ಗೊತ್ತಾ ಗೈಸ್. ಈ ಥರ ವೆದರ್ ನೋಡಿ 1 ವರ್ಷ ಆಗೋಗಿತ್ತು. ಫೈನಲಿ ಮಂಡ್ಯದಲ್ಲಿ 2nd ಟೈಮ್ ಮಳೆ ಬಂತು.
ಯಾಕೆ ಕತ್ತಲ್ಲ ಹಂಗೆ ಯಾಕೋ ಬಂದಿದ್ಯಾ? ಕತೆ ನೋಡು ವಿಡಿಯೋ ಮಾಡಿದ್ರು ಸರ್ ಅವನು ನಮ್ಮ ಅಪ್ಪ ಬಂದು ಹೆಂಗ್ ಮಾತಾಡ್ಕೊ ಮಾಡೈತೆ ಅಂತ. ಸಂಜೆ ಅಂತಿದ್ದು ಇವ್ರೇ ನಂಗೆ ತಿಂಡಿ ಕೊಡೋ ಪೊಟ್ಯಾಟೊ ಟ್ವಿಸ್ಟ್ ನನಗೆ ನಿಂಗೆ ಎಂತದಿದೆಯಾ ಡ್ರೈ ಗೋಬಿ ಇಷ್ಟ ತಂದೆ ಮೊಟ್ಟೆಗೂ ಸಾಕಾಗುತ್ತೆ. ನನ್ನ ವ್ಲಾಗ್ ಮಾಡಿ ಅಂತ ಮಾಡ್ತಾ ಇದ್ದೀನಿ ಅಕ್ಕ. ಫೈನಲಿ ಮಾಡ್ತಾ ಇದ್ದೀನಿ ನೋಡಿ. ಚೇಂಜ್ ಪೊಟ್ಯಾಟೊ ಟ್ವಿಸ್ಟರ್ ತಿಂತಾ ಇದ್ದೀನಿ. ಹಾಯ್ ಗೈಸ್, ಅನ್ನ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಈಗ ಫಿಶ್ ಸಾಂಬಾರ್ ಮಾಡಿದ್ದೀನಿ, ಕಬಾಬ್ ಮಾಡಿದ್ದೀನಿ, ಅನ್ನ ಮುದ್ದೆ ಮಾಡ್ಬಿಟ್ಟು ಮಕ್ಕಳಿಗೆ ಯಜಮಾನ್ರಿಗೆಲ್ಲ ಬಡಿಸ್ಬೇಕು. ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. 7:30 ಆಯ್ತು. 8:30 ಆಯ್ತು ಗೈಸ್, ಬಾಯ್ ಬಾಯ್ ಬಾಯ್. ನೋಡಿ ಗೈಸ್, ಇವಾಗ ಊಟ ಮಾಡಿಕೊಂಡು ನಾವು ಅಕ್ಕ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಮೇಲೆ ಬಂದು ಕೂತಿದ್ದೀವಿ ರೂಮಲ್ಲಿ. ಅಫ್ಕೋರ್ಸ್ ಹೀ ಸ್ಟಡಿ. ಎಷ್ಟೇ ಮಾಡ್ತೀಯಾ ಬೇಡ ಕಣ. ಪಾಪ ಇವತ್ತು ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಗೈಸ್. ಯು ಸ್ಟಡಿ ವಯಾರಿ. ಅಕ್ಕ ಬಂದಿದ್ದಾಳೆ ಅಂತ ಭಯ ಇಲ್ದಲ್ಲ ಹೆಂಗ್ ಮಲ್ಗವನೆ ನೋಡಿ. ಒಂದು ನಿಮಿಷ ಆಚೆ ತೋರಿಸ್ಕೊತೀನಿ. ನಮ್ಮ ದೊಡ್ಡಪ್ಪ ಊಟ ಮಾಡ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಎಲ್ಲೋದ್ರು? ಅವರು ಊಟ ಮಾಡ್ತಾ ಇದ್ದಾರೆ. ಇಬ್ರು ಊಟ ಮಾಡ್ತಾ ಇದ್ದಾರೆ. ಫಿಶ್ ಸಾಂಬಾರ್ ಹೆಂಗೈತೆ ಅಂತ ಹೇಳ್ಬೇಕು ತಾನೇ ನೀವು? ಏನ್ ಮಾಡಿರೋದು? ಎಲ್ಲ ತಟ್ಟಲ್ಲಿ ತಿನ್ಕೊಬಿಟ್ರಿ ನೀವು? ಅವ್ರು ತಿಂತವ್ರೆ. ಅಪ್ಪ ಹೆಂಗೈತೆ ಸಾಂಬಾರು? ತುಂಬಾ ಚೆನ್ನಾಗೈತೆ ಸಾಂಬಾರ್, ತುಂಬಾ ಚೆನ್ನಾಗಿದೆ. ಹಂಗಲ್ಲ, ಮಿಸಸ್ ಮಾಡಿದ್ದಾರೆ ನೋಡಿ. ಇವತ್ತು ತುಂಬ ಚೆನ್ನಾಗಿದೆ. ಇನ್ನು ತಿನ್ಬೇಕು ಅಂತ 10 ಗಂಟೆ 8 ಗಂಟೆಗೆ ಶುರು ಮಾಡೋದು. ತಿಂತಾನೇ ಇದ್ದೀನಿ. ಎಲ್ಲ ನನ್ನ ಹೆಂಡ್ತಿನೇ ಹೇಳೋಳೆ. ಇದು ಪಾಯಿಂಟ್. ಸಾಂಬಾರ್ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕಬಾಬು ತುಂಬಾ ಚೆನ್ನಾಗಿತ್ತು. ಕಬಾಬ್ ನಾನು ಮಾಡಿದ್ದು. ಹೌದಾ? ಗುಡ್, ಥ್ಯಾಂಕ್ ಯು. ಸಾಂಬಾರು ತುಂಬಾ ಚೆನ್ನಾಗಿದೆ. ನಿಮಗೂ ಥ್ಯಾಂಕ್ ಯು. ತುಂಬಾ ದೊಡ್ಡಮ್ಮ ಕಂಡು ಏನಂತಾರನ್ನ ಎಂಜಾಯ್ ಮಾಡ್ತಾ ತಿಂತಾ ಇದ್ದೀವಿ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯು ಅನ್ಲಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಇನ್ನೇನು ಹೇಳಕ್ಕಿಲ್ಲ. ಎಲ್ಲರೂ ಹೊಗಳಿದ್ದಾರೆ ನಮ್ಮ ಸಾಂಬಾರು ನೋಡಿ. ಇಷ್ಟು ಸಾಕು ನಮಗೆ. ಇನ್ನೇನು ಬೇಕು? ಒನ್ ಮೋರ್ ಅನ್ಬೇಕು ಗೈಸ್. ನೀವೆಲ್ಲ ಒನ್ ಮೋರ್ ಅನ್ಬೇಕು. ನಿಮ್ಮ ತಟ್ಟೆಲ್ಲ ಅನ್ನನೇ ಇಲ್ವಲ್ಲ. ತೃಪ್ತಿ ಆಗೋದು. ನಾವು ಮಾಡಿದಕ್ಕೂ ಸಾಕಾಯ್ತು. ನಿಜವಾಗ್ಲೂ ಗೈಸ್, ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಇದನ್ನೇ ಕಾಯ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ಸು ಲೈಕು ಮಾಡಿ, ಶೇರ್ ಮಾಡಿ. ನೋಡಿ ಗೈಸ್, 11 ಗಂಟೆ ಆಗಿದೆ. ಇನ್ನೂ ಮಾತಾಡ್ಕೊಂಡು ನಾವು ಹಿಂಗೆ ಕೂತಿದ್ದೀವಿ. ನಮ್ಮ ದೊಡ್ಡಮ್ಮ ಕಾಮಿಡಿ ಮಾಡ್ತಾ ಇದ್ದಾರೆ. ದೊಡ್ಡಮ್ಮ, ವ್ಲಾಗ್ ಎಂಡ್ ಮಾಡೋಣ? ಹಾಯ್ ಗಾಯ್ಸ್. ವ್ಲಾಗ್ ಎಂಡ್ ಮಾಡಿ ಬಾಯ್ ಅನ್ಬೇಕೀಗ. ಎಂಡ್ ಮಾಡ್ತಾ ಇದ್ದೀರಾ? ಬಾಯ್ ಗಾಯ್ಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್, ಬೈ ಬಾಯ್, ಸಿ ಯು, ಗುಡ್ ನೈಟ್. ನಾವು ಬಾಯ್ ಹೇಳ್ಬಿಡಿ. ಬಾಯ್. ಅವಳು ಅಷ್ಟೇ, ನಾನು ಇದ್ದಾಗ ವ್ಲಾಗ್ ಮಾಡು ಅಂತಾಳೆ, ಮಾಡಿದ್ರೆ ಹಿಂಗೆ ವಾಟಕ್ಕ. ನಮ್ಮ ದೊಡ್ಡಮ್ಮನ ತೋರ್ಸನ ಚೆನ್ನಾಗಿ ಮಾತಾಡುತ್ತೆ. ವಂದನೆಗಳು.
ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ಸಬ್ಸ್ಕ್ರೈಬ್ ಆಗಿ, ಆಯಿತಾ? ಓಕೆ, ಈ ಲಾಗ್ಸ್ನ ಇವಾಗಲೇ ಹೆಣ್ಣು ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್ ಗೈಸ್, ಬಾಯ್.